ನಮಸ್ತೆ. ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ, ಸುಸ್ವಾಗತ. ತಮ್ಮೆಲ್ರಿಗೂ ಇವತ್ತಿನ ರೀಡಿಂಗ್ ಏನು ಅಂತ ನನಗೂ ಗೊತ್ತಿಲ್ಲ, ಯಾಕಂದರೆ ನಾನು ಇವತ್ತು ಶ್ರೀಕೃಷ್ಣ ಅವರು ಬರೀ ಪೈಲಿಡು ನೀನು, ನಾನು ಅದಕ್ಕೆ ಅವ್ರಿಗೇನು ಬೇಕೋ ಅದನ್ನು ಮೆಸೇಜ್ ನಾನು ನೀಡ್ತೀನಿ ಅಂತ ಆದೇಶ ನೀಡಿದ್ದಾರೆ. ಅದಕ್ಕೋಸ್ಕರ ನಾನು ಬರೀ ಪೈಲ್ ಮಾತ್ರ ಇಡ್ತೀನಿ. ನಿಮಗೆ ಏನು ಸಂದೇಶ ಕೊಡಬೇಕು ಅಂತ ಶ್ರೀಕೃಷ್ಣಗೆ ಇಚ್ಛೆ ಇದೆ, ಅದು ಅವ್ರು ಕೊಡ್ತಾರೆ. ನಾನು 3 ಪೈಲ್ಸ್ ಇಡ್ತಿದ್ದೀನಿ. ನೋಡೋಣ ಶ್ರೀಕೃಷ್ಣ ಅವರು ನಿಮಗೆ ಏನು ಸಂದೇಶ ನೀಡ್ತಾರೆ ಅಂತ. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್, ಇದು ಥರ್ಡ್ ಪೈಲ್. ಶ್ರೀಕೃಷ್ಣ ಅವರ ಸಂದೇಶ ಏನು ಅಂತ ನೋಡೋಣ ಟ್ಯಾರೋ ಮೂಲಕ. ಈ 3 ಪೈಲ್ನಲ್ಲಿ ನಿಮಗೆ ಯಾವುದು ನೋಡಬೇಕು ಅನಿಸುತ್ತೆ ಅದು ನಿಮ್ಮ ಮೆಸೇಜ್ ಆಗಿರುತ್ತೆ. ಶ್ರೀಕೃಷ್ಣ ಅವರು ಏನು ಬಗ್ಗೆ ನಿಮಗೆ ಮೆಸೇಜ್ ಕೊಡ್ಬೇಕಂತಿದ್ದಾರೆ ನನಗೂ ಗೊತ್ತಿಲ್ಲ. ಒಟ್ನಲ್ಲಿ 3 ಪೈಲ್ ಇಡು, ನಾನು ಮೆಸೇಜ್ ಕೊಡ್ತೀನಿ, ನೀನು ಹೇಳಬೇಡ ಅಂತ ನನಗೆ ಇಂಟ್ಯೂಷನ್ಗೆ ನನಗೆ ಹೇಳಿದ್ರು. ಸೊ ಅದಕ್ಕೆ ನಾನು 3 ಪೈಲ್ಸ್ ಮಾತ್ರ ಇಟ್ಟಿದ್ದೀನಿ. ಈ ಕಾರ್ಡ್ಸ್ ಅಲ್ಲಿ ಏನು ಮೆಸೇಜ್ ಬರುತ್ತೆ ಟ್ಯಾರೋ ಕಾರ್ಡಿಂದ ನೋಡೋಣ. ಫಸ್ಟ್ ಪೈಲ್, ಸೆಕೆಂಡ್ ಪೈಲ್, ಥರ್ಡ್ ಪೈಲ್. ಯಾರು ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಶ್ರೀಕೃಷ್ಣ ಅವರಿಂದ ಮೆಸೇಜ್ ಏನಿದೆ ನೋಡೋಣ. Six of Wands, King of Wands, 10 of Swords, 6 of Swords, Nine of Pentacles, the Chariot, King of Pentacles. ಶ್ರೀಕೃಷ್ಣ ನಿಮಗೆ ಏನು ಮೆಸೇಜ್ ಹೇಳ್ಬೇಕಂತಿದ್ದಾರೆ ಅಂದರೆ, ನಿಮ್ಮ ನೋವುಗಳಿಗೆ, ನಿಮ್ಮ ಬಾಧೆಗಳಿಗೆ ಹೀಲಿಂಗ್ ಸಿಗ್ತಾ ಇದೆ, ನ್ಯೂ ಬಿಗಿನಿಂಗ್ ಇದೆ. ನೆಗೆಟಿವಿಟಿಯಿಂದ ಆಚೆ ತಂದು ನಿಮ್ಮ ನೋವು ಬಾಧೆಗಳಿಗೆ ಅವರು ಮುಲಾಮಿಸ್ತಾರೆ. ಮುಲಾಮ್ ಅಂದರೆ ಅದಕ್ಕೆ ನಿಮ್ಮ ಇಷ್ಟು ದಿನ ನಿಮಗೆ ಏನು ನೋವಿತ್ತು ಆ ನೋವುಗಳಿಗೆ ಅವರು ಔಷಧಿ, ಅದಕ್ಕೆ ಆಯಿಂಟ್ಮೆಂಟ್ ನೀಡಿ ನಿಮಗೆ ಆ ನೋವಿಂದ, ನೆಗೆಟಿವಿಟಿಯಿಂದ ಆಚೆ ತಗೊಬಂದು ನಿಮ್ಮನ್ನ ಹೀಲ್ ಮಾಡ್ತಾ ಇದ್ದಾರೆ. ಹೊಸ ಜನ್ಮ, ಹೊಸ ಬದುಕು ಸಿಗ್ತಾ ಇದೆ ನಿಮಗೆ. ಇಷ್ಟು ದಿನ ನೀವು ಏನು ಬಂದಿಯಾಗಿದ್ರಿ, ಆ ಬಂದಿಯಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಅವರು ಹುಟ್ಟಿದ ಜೈಲಲ್ಲಿ, ಅಲ್ಲಿಂದ
ಬಂದು ಸೆರೆವಾಸದಿಂದ ಅವರು ತಂದೆ ತಗೊಬಂದು ನದಿ ದಾಟಿ ಏನು ಹೇಳ್ತಾರೆ ಇವರು ಯಶೋದೆ ಹತ್ರ ಕೊಡ್ತಾರಲ್ವಾ, ಆ ಥರ ನಿಮ್ಮನ್ನ ಒಂದು ಒಳ್ಳೆ ಪಾಲನೆ ಮಾಡೋ ಅಂತ, ನಿಮಗೆ ಒಂದು ಸೆಕ್ಯೂರ್ ಆಗಿರೋ ಅಂತ, ನಿಮ್ಮನ್ನ ಅರ್ಥ ಮಾಡಿಕೊಂಡು ಜೀವಿಸುವಂಥ ವ್ಯಕ್ತಿಗಳ ಜೊತೆ ನಿಮ್ಮನ್ನ ಸೇರಿಸ್ತಾರೆ. ಆ ಮೆಸೇಜ್ ನನಗೆ ತಿಳಿಸೋದಕ್ಕೆ ಹೇಳ್ತಿದ್ದಾರೆ. ಏನೋ ಮಗುದೇ ಮೆಸೇಜ್ ಬರ್ತಾ ಇದೆ, ನವಮಾಸ ಅಂತ ಹೇಳ್ಬಿಟ್ಟು. ನವಮಾಸ ತಾಯಿ ಗರ್ಭದಲ್ಲಿ ಇದ್ದು ಇಷ್ಟು ದಿನ ಅಲ್ಲಿದ್ದು ಈಗ ಹೊಸ ಪ್ರಪಂಚಕ್ಕೆ ಕೊಟ್ರೆ ಅಲ್ಲಿ ನಿಮಗೆ ಹೇಗೆ ಬದುಕಬೇಕು, ಹೇಗಿರಬೇಕು, ನಿಮಗೆ ಅಲ್ಲಿ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಅವರು ನಿಮಗೆ ನೀಡ್ತಾ ಇದ್ದಾರೆ. ಒಂದು ನ್ಯೂ ಬಾರ್ನ್ ಬೇಬಿ ಹೇಗೆ ಹುಟ್ಟಿ ಕಣ್ಬಿಟ್ಟು ಈ ಪ್ರಪಂಚ ನೋಡಿ ಅಲ್ಲಿ ಒಂದೊಂದೇ ಮಾತು ಕಲಿಯೋದಿರ್ಬೋದು, ಅಲ್ಲಿ ಜೀವಿಸೋಕೆ ಹೆಂಗೆ ಬದುಕೋದು, ಆ ಥರ ಇನ್ನು ಮುಂದೆ ನಿಮ್ಮ ಜೀವನ ನ್ಯೂ ಬಾರ್ನ್ ಬೇಬಿ ಹೊಸ ಜನ್ಮ ತಾಳಿ ಒಂದೊಂದೇ ಹೆಜ್ಜೆ ನೀವು ಬೆಳೀತಾ ಬರ್ತೀರಾ. ನಿಮಗೆ ಇಷ್ಟು ದಿನ ನೋವಾಗಿತ್ತಲ್ಲ, ಆ ನೋವಿಂದ ಈಗ ನಿಮಗೆ ಪುನರ್ಜನ್ಮ ಆಗಿ ನಿಮ್ಮ ಬೆಳವಣಿಗೆನ ನೀವು ಹಂತವಾಗಿ ನೋಡ್ತೀರಾ. ಒಂದು ಮಗು ಹುಟ್ಟಿ ಅದು ಒಂದು ನಡೆಯೋದಿರ್ಬೋದು, ಮಾತಾಡೋದಿರ್ಬೋದು, ಆ ಥರ ನಿಮ್ಮ ಜೀವನದಲ್ಲಿ ನೀವು ಹಂತವಾಗಿ ಸಕ್ಸಸ್ ಕಾಣ್ತೀರಾ. ಹೊಸ ಬಿಗಿನಿಂಗ್. ಹಿಂಗೆ ತಾಯಿ ಗರ್ಭದಲ್ಲಿ ಮಗು ನವಮಾಸ ಬೆಳೆದು ಅದು ಈಚೆ ಬಂದು ಅದು ಒಂದೊಂದೇ ಗ್ರೋತ್ ಆಗುತ್ತಲ್ಲ, ಆ ಥರ ನೀವು ಗ್ರೋತ್ ಆಗಿ ಒಂದು ಮರ ಆಗ್ತೀರಾ, ಫಲ ಕೊಡೋ ಅಂಥ ಮರ ಆಗ್ತೀರಾ. ಅದರಲ್ಲಿ ಹಣ್ಣು ಕಾಯಿ ಬಿಡೋ ಅಂಥ ಮರ ಆಗಿ ಬೇರೆಯವ್ರಿಗೂ ನೆರಳಾಗ್ತೀರಾ. ಒಂದು ಭೂಮಿ ತಾಯಿ ಮದರ್ ಅರ್ತ್ ಹೇಗೆ ಎಲ್ಲನೂ ಪಾಲಿಸ್ತಾರೋ, ಒಂದು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಮನುಷ್ಯರು ಎಲ್ಲಾರ್ಗು ಹೆಂಗೆ ಆಸರೆ ಕೊಡ್ತಾರೋ ಹಾಗೆ ನೀವು ಜೀವನದಲ್ಲಿ ಒಂದು ಮದರ್ ಅರ್ತ್ ಆಗಿ, ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಆ ಥರ ನಿಮ್ಮ ಜೀವನ ಇನ್ನು ಮುಂದೆ ನಡೀತೀರ ನೀವು. ನಿಮಗೆ ಒಂದು ಸಿಂಹಾಸನ ಕೊಟ್ಟು ಒಂದು ಹೂವಿನ ಮಡಿಲಲ್ಲಿ ಶ್ರೀಕೃಷ್ಣ ಅವರು ನಿಮ್ಮನ್ನ ಹಾಕ್ತಾ ಇದ್ದಾರೆ, ಹೀಲ್ ಮಾಡಿ ನಿಮ್ಮನ್ನ ಹಾಕ್ತಾ ಇದ್ದಾರೆ. ನೀವು ಹೇಗಾಗ್ತೀರಾ ಅಂದರೆ ಪೆಂಟಿಕಲ್ಸ್ಗೆ ರಾಣಿ ಆಗ್ತೀರಾ, ರಾಜ ಆಗ್ತೀರಾ. ಆ ಥರ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ರಥನ ನಡೆಸೋ ಅಂಥ ಚಾರಿಯೇಟ್ ಆಗ್ತೀರಾ ನೀವು. ಶ್ರೀಕೃಷ್ಣ ಪರಮಾತ್ಮ ನೋಡಿ, ಅವರು ಇದ್ರಲ್ಲಿ ಬಂದಿದ್ದು ಚಾರಿಯೇಟ್ ಬಂದಿದ್ದಾರೆ. ಆ ರಥನ ಹಿಂಗೆ ಓಡಿಸಿ ಸಾರಥಿಯಾಗಿ ಅರ್ಜುನನ್ಗೆ ಜ್ಞಾನ ಕೊಟ್ಟು ಹೇಗೆ ಒಂದು ದುಷ್ಟ ಶಕ್ತಿನ ನಿಗ್ರಹ ಮಾಡಿ ಅಲ್ಲಿ ಒಂದು ಒಂದು ಒಳ್ಳೆ ಇದನ್ನ ನ್ಯಾಯನ ಹೆಂಗೆ ಕೊಡಿಸಿದ್ರು ಆ ಥರ ನೀವು ಒಂದು ಒಳ್ಳೆ ಚಾರಿಯೇಟ್ ಆಗ್ತೀರಾ, ಬ್ಯಾಲೆನ್ಸ್ ಮಾಡಿ ಎಲ್ಲಾನು. ನಂಬರ್ 7, ಆಧ್ಯಾತ್ಮದಲ್ಲಿ ನೀವು ನಿಮ್ಮ ಬೆಳವಣಿಗೆ ಇದೆ, ನಿಮ್ಮ ಜ್ಞಾನದ ಬೆಳವಣಿಗೆ ಇದೆ, ಜ್ಞಾನದಲ್ಲಿ ಹೀಲಿಂಗ್ ಇದೆ ನಿಮಗೆ. ಇನ್ನು ಮುಂದೆ ನೀವು ಆಧ್ಯಾತ್ಮದಲ್ಲಿ
ಮುಂದೆ ಹೋಗ್ತೀರಾ, ಮದರ್ ಅರ್ತ್ ಥರ ಎಲ್ರಿಗೂ ಆಸರೆ ಆಗಿರ್ತೀರಾ. ನೀವು ನಿಮಗೆ ನೋಡಿ ಒಂದು ಸಿಂಹಾಸನ ಕೊಟ್ಟು ಒಂದು ಸುಂದರವಾದ ಪ್ರಪಂಚನ ನಿರ್ಮಿಸ್ಕೊಂಡು ಅಲ್ಲಿ ನೀವು ಪೆಂಟಿಕಲ್ಸ್ಗೆ ರಾಣಿ ಆಗ್ತೀರಾ, ರಾಜ ಆಗ್ತೀರಾ. ಅದರಿಂದ ತುಂಬ ನಿಮ್ಮ ಹಣದ ಕೊರತೆನೂ ನೀಗುತ್ತೆ. ಹಣದ ಪ್ರಾಬ್ಲಮ್ ಏನಿತ್ತು ಅದನ್ನು ಹೀಲ್ ಮಾಡ್ತಾ ಇದ್ದಾರೆ. ಇನ್ಮೇಲೆ ನೀವು ಹಣಕ್ಕೆ ರಾಣಿ ಆಗ್ತೀರಾ. ಅದು ನಿಮ್ಮ ಫಲವತ್ತತೆ, ನಿಮಗೆ ಒಂದು ಸ್ಟೆಬಿಲಿಟಿ, ಒಂದು ಸ್ಥಾನ ಮಾನ ಎಲ್ಲನೂ ಸಿಗ್ತಾ ಇದೆ. ನಿಮಗೆ ಇನ್ನ ಬರುವ ಎಲ್ಲ ಶಕುನಗಳು ನಿಮಗೆ ಶುಭನೇ ಕೋರ್ತಾ ಇದೆ. ಎಲ್ಲ ಶಕುನಗಳು ನಿಮಗೆ ಗ್ರೋತ್ನ ತೋರಿಸ್ತಾ ಇದೆ. ನೀವು ಮಾಡೋ ಕೆಲಸದಲ್ಲಿ ಒಂದು ತೂಕವಾಗಿ ನ್ಯಾಯಬದ್ಧವಾಗಿ ನಡೆಯುವಂಥ ಗಾಂಭೀರ್ಯ, ಯುಕ್ತಿ, ಶಕ್ತಿ ಎಲ್ಲ ತುಂಬ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಒಂದು ಕಿರೀಟ ದೊರೀತಾ ಇದೆ, ಒಂದು ಸ್ಥಾನಮಾನ, ಒಂದು ಕಿರೀಟ, ಒಂದು ರೂಟಿಂದನೇ ಪ್ರೊಟೆಕ್ಷನ್ ನಿಮಗೆ. ಆ ಥರ ನಿಮಗೆ ಇನ್ನು ಮುಂದೆ ಬರೋ ಎಲ್ಲ ಶಕುನಗಳು ನಿಮಗೆ ಒಳ್ಳೆಯದೇ ನೀಡುತ್ತೆ. ಅದನ್ನು ಅವರು ನಿಮಗೆ ಶ್ರೀಕೃಷ್ಣ ಅವರು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ. ಅದೇ ನಿಮಗೆ ಶ್ರೀಕೃಷ್ಣ ಅವರ ಕರೆ, ಶ್ರೀಕೃಷ್ಣ ಅವರ ಮಾತು. ಇದು ನಿಮ್ಮ ರೀಡಿಂಗ್ ಆಗಿತ್ತು ಫಸ್ಟ್ ಫೈಲ್ ಅವ್ರಿಗೆ. ನಿಮ್ಮ ನೋವೇನಿತ್ತು ಅದಕ್ಕೆ ಶ್ರೀಕೃಷ್ಣ ಅವರು ಮುಲಾಮ್ ಹಚ್ಚಿ, ಅದನ್ನ ನನಗೆ ಮುಲಾಮ್ ಅಂತ ಏನಕ್ಕೆ ಬಂತಂದ್ರೆ ಅದು ಬಾಯಲ್ಲಿ ಅದು ಬಂತು. ಅದು ಅವ್ರು ಹೇಗೆ ಆಡಿಸ್ತಾರೋ ಹಾಗೆ ನಾನು ಹೇಳ್ತಿದ್ದೀನಿ. ಅದನ್ನ ಹೀಲ್ ಮಾಡಿ ನಿಮ್ಮನ್ನ ನೆಗೆಟಿವಿಟಿಯಿಂದ ಆಚೆ ತಗೊಬಂದು ಒಂದು ಹೊಸ ಜನ್ಮ ಮತ್ತೆ ನಿಮಗೆ ಶುರುವಾಗ್ತಾ ಇದೆ. ಇಷ್ಟು ದಿನ ನಿಮಗೆ ಏನು ನೋವಿತ್ತು, ಬಾಧೆ ಇತ್ತು, ಬಂದಿಗಳಾಗಿದ್ರಿ, ನಿಮ್ಮನ್ನ ಬಿಡುಗಡೆ ಮಾಡಿ ನಿಮ್ಮನ್ನ ಒಂದು ಯಶೋದೆ ತಾಯಿಯ ಮಡಿಲಿಗೆ ಹಾಕ್ತಾ ಇದ್ದಾರೆ. ಅಲ್ಲಿ ಲಾಲನೆ ಪಾಲನೆ ನಿಮ್ದು ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ ದೇವರು ಭರವಸೆ ಕೊಡ್ತಾ ಇದ್ದಾರೆ. ನೀವು ಇನ್ನು ಮುಂದೆ ಆಧ್ಯಾತ್ಮದಲ್ಲಿ ಮುಂದುವರಿತೀರಾ. ಅದರಲ್ಲಿ ಹೀಲಿಂಗ್ ಇದೆ, ನಿಮಗೆ ಜ್ಞಾನೋದಯ ಆಗುತ್ತೆ. ನಿಮ್ಮ ಜೀವನದ ಚಾರಿಯಟ್ ನೀವಾಗಿ ಅದನ್ನ ಬ್ಯಾಲೆನ್ಸ್ ಮಾಡಿ, ಭೂಮಿ ತಾಯಿ ಹೇಗೆ ಸಹನೆಯಿಂದ ಎಲ್ಲ ನೋವುಗಳು ನುಂಗ್ತಾರೋ ಆ ಥರ ವ್ಯಕ್ತಿತ್ವ ಉಳ್ಳವರು ನೀವು. ಆ ಥರ ನೀವು ಎಲ್ಲರಿಗೂ ಆಶ್ರಯ ಕೊಡುವಂಥ ಒಂದು ಭೂಮಿ ತೂಕದ ವ್ಯಕ್ತಿಗಳಾಗಿ ನೀವು ಎಲ್ರಿಗೂ ಆಶ್ರಯ ಕೊಡುವಂಥ ವ್ಯಕ್ತಿಯಾಗಿರ್ತೀರ. ಅದರಲ್ಲಿ ನೀವು ದಿನ ಒಂದು 9 ನವಮಾಸದ ಒಂದು 9 ತಿಂಗಳು ಮಗು ಹೇಗೆ ಹುಟ್ಟಿ ಒಂದೊಂದೇ ಹೆಜ್ಜೆ ಒಂದೊಂದು ಸ್ಟೆಪ್ ಹೇಗೆ ಅದು ಬೆಳೆದು ಮಾತಾಡೋದಿರ್ಬೋದು, ನಡೆಯೋದಿರ್ಬೋದು, ಬೀಳೋದಿರ್ಬೋದು, ಹೇಳೋದಿರ್ಬೋದು, ಎದ್ದಿದ್ದೆಲ್ಲ ಆಯಿತು. ಇನ್ನು ಯಶೋದೆ ಥರ ತಾಯಿ ಕೊಟ್ಟಿರೋದ್ರಿಂದ ನಿಮ್ಮನ್ನ ಬೀಳದಾಗೆ, ನೀವೆಲ್ಲೂ ಇಡುವುದಾಗೆ, ಎಲ್ಲೂ ನೋವು ಪಡ್ದಾಗೆ ಆ ತಾಯಿ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮನ್ನ ಗ್ರೋತ್ ಸ್ಟೆಪ್ ಬೈ ಸ್ಟೆಪ್ ನಿಮ್ಮನ್ನ ಗ್ರೋತ್ ಮಾಡ್ತಾರೆ ಅಂತ ಶ್ರೀಕೃಷ್ಣ ಅವರ ಭರವಸೆ, ಆಶೀರ್ವಾದ ನೀಡ್ತಾ ಇದ್ದಾರೆ. ಇದೇ ನಿಮಗೆ ಈ ರಾಜನ ಪಟ್ಟ, ರಾಣಿಯ ಪಟ್ಟ. ಹಣಕ್ಕೆ ನೀವು ರಾಜ ರಾಣಿ ಆಗ್ತಾ ಇದ್ದೀರಾ. ಅದನ್ನ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರೀಕೃಷ್ಣ. ಎಲ್ರಿಗೂ ಒಳ್ಳೇದಾಗ್ಲಿ. ಇದು ನಿಮ್ಮ ರೀಡಿಂಗ್.
ಈ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ? ಇದು ನಿಮ್ಮ ರೀಡಿಂಗ್. ಏನಂತ ಮೆಸೇಜ್ ಶ್ರೀಕೃಷ್ಣ ಪರಮಾತ್ಮನಿಂದ ನಿಮಗೆ ಯಾವ ಥರ ಮೆಸೇಜ್ ಸಿಗುತ್ತೆ ನೋಡೋಣ. ನಿಮ್ಗೇನು ಹೇಳೋದಿಕ್ಕೆ ಬಯಸ್ತಾ ಇದ್ದಾರೆ? ಕಿಂಗ್ ಆಫ್ ಪೆಂಟಿಕಲ್ಸ್. ಫಸ್ಟ್ ಪೈಲಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್, ಇದರಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಡೆತ್ ಕಾರ್ಡ್, ಕ್ವೀನ್ ಆಫ್ ಕಪ್ಸ್, ಕಿಂಗ್ ಆಫ್ ಸೋರ್ಡ್ಸ್, ಫೋರ್ ಆಫ್ ವಾಂಡ್ಸ್, ಮ್ಯಾಜಿಷಿಯನ್. ನಿಮಗೆ ಶ್ರೀಕೃಷ್ಣ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ನಿಮ್ಮ ಜೀವನ, ಮ್ಯಾರೇಜ್, ಮದುವೆ ಜೀವನದಲ್ಲಿ ನಿಮಗೆ ಒಂದು ಬ್ಯಾಲೆನ್ಸಿಂಗ್ ವಧುವರ ಸಿಗ್ತಾ ಇದ್ದಾರೆ. ನಿಮಗೆ ಹೊಂದ್ಕೊಂಡು ನಿಮಗೆ ಬ್ಯಾಲೆನ್ಸ್ ಆಗಿ ತೂಗುವಂಥ ವಧುವರ ನಿಮಗೆ ಸಿಗ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರ್ತಿದೆ. ಏನರಲ್ಲಿ ನೀವು ನೋಡುವಂಥ ವಧುವರ ಇರ್ಬೋದು, ತುಂಬ ಗಾಂಭೀರ್ಯದಿಂದ ತುಂಬ ಸುಂದರವಾಗಿರುವಂಥ ವ್ಯಕ್ತಿ, ಒಂದು ಒಳ್ಳೆ ಪೊಸಿಷನ್ನಲ್ಲಿರೋವಂಥ ವ್ಯಕ್ತಿ. ಎಂಥದೇ ಕಷ್ಟ ಬಂದರೂ ನಿಮ್ಮನ್ನು ಒಂದು ಸರಿಯಾದ ದಾರಿಲಿ ನಡೆಸ್ತಾ, ಅವರು ನಡೀತಾ ಜೊತೆಯಲ್ಲೇ ಬರೋ ಅಂಥ ವ್ಯಕ್ತಿ. ಅದು ಬಿಸಿಲಿರಲಿ, ಗಾಳಿ ಇರಲಿ, ಎಂಥದೇ ಮಳೆ ಇರಲಿ, ಎಂಥದೇ ಸಂದರ್ಭ ಇದ್ರೂ ಅವರು ನಿಮ್ಮನ್ನು ಕೈ ಬಿಡಲ್ಲ. ನಿಮ್ಮ ಜೊತೆ ಅವರು ನಿಮ್ಮ ಹೆಜ್ಜೆಗೆ ಹೆಜ್ಜೆಯಾಗಿ ನಡೆಯೋ ಅಂಥ ಒಂದು ದಿಟ್ಟವಾದ, ನೇರವಾದ ಒಂದು ಗುರಿ ಇಟ್ಕೊಂಡಿರುವಂಥ ವ್ಯಕ್ತಿ. ಅಂಥವರು ನಿಮ್ಮನ್ನು ಕೈ ಹಿಡಿತಾರೆ. ಮೆಜಿಷಿಯನ್, ನಿಮ್ಮಲ್ಲಿ ನೀವು ಮೆಜಿಷಿಯನ್ ಆಗ್ತಾ ಇದ್ದೀರಾ. ಹೆಂಗೆ ಅಂದರೆ, ನಿಮ್ಮಲ್ಲಿ ಎಲ್ಲ ಥರ ಸವಲತ್ತು ಇದೆ. ನೀವು ಯಾವುದೇ ರೀತಿ ಥರ ನೀವು ಈ ಥರ ನಾನು ಬದುಕಬೇಕು ಅಂತ ಇಚ್ಛಿಸಿದ್ರೆ ಆ ಥರ ನಿಮಗೆ ಎಲ್ಲ ಸವಲತ್ತು ನಿಮಗೆ ಸಿಗ್ತಾ ಇದೆ. ನಿಮ್ಮಲ್ಲಿ ಹೀಲಿಂಗ್ ಆಗ್ತಿದೆ, ಹಣಕಾಸಿನಲ್ಲಿ ಹೀಲಿಂಗು, ಮ್ಯಾರೇಜ್ ಜೀವನದಲ್ಲಿ ಹೀಲಿಂಗು, ಟ್ರಾನ್ಸ್ಫಾರ್ಮೇಷನ್. ನೀವು ಮೆಜಿಷಿಯನ್ ಆಗಿ ಎಲ್ಲವನ್ನು ನಿಭಾಯಿಸುವಂಥ ಶಕ್ತಿ, ಚಾಕಚಕ್ಯತೆ, ಇಲ್ಲೂ ಮತ್ತು ಪರಲೋಕದಲ್ಲೂ. ಹಾಗೆ ನೀವು ಎಲ್ಲ ಕಡೆನೂ ನೀವು ಜ್ಞಾನ ಇಟ್ಕೊಂಡು, ಅಂದರೆ ಈ ಭೂಮಿಯಲ್ಲಿ ಹಿಂಗಿರಬೇಕು, ಮೆಟೀರಿಯಲಿಸ್ಟಿಕ್ ಜೀವನದಲ್ಲಿ ಎಷ್ಟು ನಾನು ಅದಕ್ಕೆ ಭಾಗಿಯಾಗಿರಬೇಕು, ಆಧ್ಯಾತ್ಮದಲ್ಲಿ ಎಷ್ಟು ನಾನು ಅಲ್ಲಿ ಆ ಜ್ಞಾನನೂ ಇದೆ, ಇಲ್ಲಿ ಬದುಕುವಂಥ ಜ್ಞಾನನೂ ನೀವು ಮೆಜಿಷಿಯನ್ ಆಗಿ ನಿಮ್ಮ ಜೀವನನ ನಡೆಸ್ತೀರ. ಆ ಥರ ಟ್ರಾನ್ಸ್ಫಾರ್ಮೇಷನ್ ನಿಮಗೆ ಬರ್ತಾ ಇದೆ. ನೀವು ಮೆಜಿಷಿಯನ್ ಆಗಿರೋದ್ರಿಂದ ನೀವು ಏನು ಕೆಲಸ ಮಾಡಬೇಕು ಅಂದ್ರೂ ಎಲ್ಲ ಕೆಲಸದಲ್ಲೂ ನೀವು ಫಲನ ತಗೊಳ್ತೀರಾ. ಕಿಂಗ್ ಆಫ್ ಪೆಂಟಿಕಲ್ಸ್, ಎಲ್ಲದರಲ್ಲೂ ನೀವು ಕಿಂಗ್ ಆಗಿ ಹಣನ ಸಂಪಾದನೆ ಮಾಡುವಂಥ ಶಕ್ತಿ, ಪವರ್ ನಿಮ್ಮ ಕೈಯಲ್ಲಿದೆ. ಅದರಲ್ಲಿ ಎಲ್ಲದರಲ್ಲೂ ಫಲನ ಕಾಣ್ತೀರಾ, ನೀವು ಗ್ರೋತ್ನ ಕಾಣ್ತೀರಾ. ಒಂದು ಸುಂದರವಾದ ನೆಲೆನ ನೀವು ಮಾಡ್ಕೊಳ್ತೀರಾ. ನಿಮಗೆ ಹೊಸ ಬಿಗಿನಿಂಗ್.
ಇಲ್ಲೂ 8 ಥರ ಬಂದಿದೆ. ಇಲ್ಲೂ 8 ಅಂದರೆ ಅಬಂಡನ್ಸ್, ನಿಮಗೆ ಸಮೃದ್ಧಿ ಕೊಡ್ತಾ ಇದ್ದಾರೆ. ಕ್ವೀನ್ ಆಫ್ ಕಪ್ಸ್, ನಿಮಗೆ ಎಲ್ಲ ರೀತಿಯ ಆಶೀರ್ವಾದ ಶ್ರೀಕೃಷ್ಣ ಕೊಡ್ತಾ ಇದ್ದಾರೆ. ನಿಮಗೆ ಒಂದು ನಿಮ್ಮ ಕೆಲಸಕ್ಕೆ ಒಂದು ಪ್ರಶಸ್ತಿ ಸಿಗ್ತಾ ಇದೆ. ನೀವು ಎಮೋಷ್ನಲ್ ಆಗು ಒಂದು ಸಹನೆಯಿಂದ ಎರಡೂ ರೀತಿ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿನ ನೀವು ಹೊಂದಿರೋಂಥ ವ್ಯಕ್ತಿಗಳು. ಅದನ್ನು ನಿಮಗೆ ಭಗವಂತ ಕರುಣಿಸ್ತಾ ಇದ್ದಾರೆ. ಅದನ್ನು ಹೀಲ್ ಮಾಡ್ತಾ ಇದ್ದಾರೆ ನಿಮಗೆ. ನಿಮ್ಮ ಮ್ಯಾರೇಜ್ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗು, ಅದರಲ್ಲಿ ನಿಮಗೆ ಒಂದು ಒಳ್ಳೆ ಇನ್ಫಿನಿಟಿ ಟ್ರಾನ್ಸ್ಫರ್ಮೇಷನ್ನು, ಒಂದು ಒಳ್ಳೆ ಗ್ರೋತ್ ಸಿಗ್ತಾ ಇದೆ. ಅದರಿಂದ ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಒಂದು ಫಲ ಸಿಗುತ್ತೆ. ಆ ಪವರ್ ನಿಮ್ಮ ಕೈಲಿದೆ. ಪೆಂಟಿಕಲ್ಸ್ನ ರಾಜ ಆಗಿದ್ದೀರಾ ನೀವು. ನೀವು ಮಾಡೋ ಕೆಲಸಕ್ಕೆ ಒಂದು ಒಳ್ಳೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಎಲ್ಲ ಥರ ಸವಲತ್ತೂ ನಿಮ್ಮ ಹತ್ರ ಇದೆ. ಅದನ್ನು ನೀವು ಹೇಗೆ ಅದನ್ನು ನಡೆಸಬೇಕು ಅನ್ನೋ ಶಕ್ತಿ, ಮ್ಯಾಜಿಕ್ ನಿಮ್ಮ ಹತ್ರ ಇದೆ. ಆ ಮ್ಯಾಜಿಕ್ ಮಾಡೋವಂಥ ಶಕ್ತಿ ನಿಮ್ಮ ಹತ್ರ ಇದೆ. ಅದನ್ನು ಹಿಂಗೆ ನಡೆಸ್ಕೊಂಡು ಹೀಗೆ ಹೋಗಬೇಕು ಅನ್ನೋವಂಥದ್ದು. ನೀವು ಕೈ ಹಿಡಿಯುವಂಥ ವ್ಯಕ್ತಿಗಳು, ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಅವರು ನಿಮ್ಮ ಹೆಜ್ಜೆಗೆ ಹೆಜ್ಜೆ ಹಾಕಿ ಎಂಥ ಕಷ್ಟದಲ್ಲೂ ಜೊತೆಲಿರೋವಂಥ ಒಂದು ಸಾರಥಿಯಾಗಿ, ಒಂದು ವ್ಯಕ್ತಿಯಾಗಿ ನಿಮ್ಮ ಜೊತೆ ಇರ್ತಾರೆ ಅಂತ ಶ್ರೀಕೃಷ್ಣ ಅವರ ಭರವಸೆಯ ಮಾತು. ನಿಮಗೆ ಯಾರು ಈ ಸೆಕೆಂಡ್ ಪೈಲ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಈ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಈ ಥರ್ಡ್ ಪೈಲ್ ಯಾರು ಈ ಶೆಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏನು ಮೆಸೇಜ್ ಶ್ರೀಕೃಷ್ಣ ಪರಮಾತ್ಮನಿಂದ ಬರುತ್ತೆ ನೋಡೋಣ. Eight of Wands, Ace of Swords, Nine of Cups, the World, Seven of Wands, Seven of Swords, King of Cups. ನಿಮಗೆ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಿದ್ದಾರೆ ಅಂದರೆ, ನಿಮಗೆ ಏನೋ ಒಂದು ಎಂಡಿಂಗ್ ಆಗಿ ಒಂದು ಹೊಸ ನ್ಯೂ ಬಿಗಿನಿಂಗ್ ಆಗ್ತಿದೆ. ಏನೋ ಒಂದು ವೇಗವಾಗಿ ನಿಮಗೆ ಒಂದು ಗಿಫ್ಟ್ ನಿಮಗೆ ಸಿಗ್ತಿದೆ. ಅದು ಡಿವೈನ್ ಗಿಫ್ಟ್ ನಿಮಗೆ ಸಿಗ್ತಾ ಇರೋದು. ಏನು ನೀವು ಭೂಮಿ ಬಗ್ಗೆ ಹೋರಾಡ್ತಿದ್ರೋ ಅದಕ್ಕೆ ನಿಮಗೆ ಹೀಲಿಂಗ್ ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಎಮೋಷ್ನಲ್ ಆಗಿರೋ ಒಂದು ನ್ಯಾಯಬದ್ಧವಾದ ಒಂದು ನ್ಯಾಯನ ನಿಮಗೆ ಸಿಗ್ತಾ ಇದೆ. ನಿಮ್ಮಲ್ಲಿ ಏನೋ ಒಂದು
ಬದಲಾವಣೆ ಅತಿ ವೇಗದಲ್ಲಿ ಬರ್ತಾ ಇದೆ, ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಅದೇ ಗಿಫ್ಟ್ ನಿಮಗೆ ಸಿಗ್ತಾ ಇದೆ. ಒಂದು ಮನೆ ಇರ್ಬೋದು, ಒಂದು ಭೂಮಿ ಖರೀದಿ ಮಾಡೋದಿರ್ಬಹುದು. ಅದರಲ್ಲಿ ನೀವು ಏನು ಸ್ಟ್ರಗಲ್ ಮಾಡ್ತಾ ಇದ್ರಿ, ಅದಕ್ಕೆ ನಿಮಗೆ ಒಂದು ಹೊಸ ಬಿಗಿನಿಂಗ್ ಇದೆ. ಅದಕ್ಕೆ ಒಂದು ನ್ಯಾಯಬದ್ಧವಾದ ಒಂದು ಏನು ಎಮೋಷ್ನಲ್ ಒಂದು ಬಾಂಡೇಜ್, ಒಂದು ಎಮೋಷ್ನಲ್ ಒಂದು ಏನಂದರೆ, ಇವಾಗ ನಮ್ಮ ತಾತ ಅಜ್ಜಿ ಆಸ್ತಿ ಇರ್ಬೋದು, ಅದಿರ್ಬೋದು, ಅದು ಒಂದು ಎಮೋಷ್ನಲ್ ಆಗಿ ಒಂದು ನಿಮಗೆ ಇದನ್ನು ಕೊಡಬೇಕು ಅನ್ನೋ ಅಂಥ ಯಾರಾದರೂ ಹಿರಿಯರು ಒಂದು ಇಲ್ಲ ನ್ಯಾಯಸ್ಥಾನದಲ್ಲಿರೋರು ಇಲ್ಲ ಇದು ಅವ್ರಿಗೆ ಸೇರಲೇಬೇಕು ಅಂತ ಅಂದ್ಬಿಟ್ಟು ಅವರು ಒಂದು ನಿಮ್ಮ ಇದನ್ನು, ನಿಮ್ಮ ಪವರನ್ನು ನಿಮಗೆ ಒಂದು ಎಮೋಷ್ನಲ್ ಆಗಿ ಒಂದು ಇದು ನಿಮಗೆ ಸೇರಬೇಕು ಅನ್ನೋ ಒಂದು ಇದರಿಂದ ಅವ್ರು ನಿಮಗೆ ತಲುಪಿಸ್ತಾರೆ. ಅದು ನಿಮಗೆ ಅತಿ ವೇಗದಲ್ಲಿ ಬರ್ತಾ ಇದೆ ಅಂತ ಶ್ರೀಕೃಷ್ಣ ಪರಮಾತ್ಮ ನಿಮಗೆ ಹೇಳ್ತಿದ್ದಾರೆ. ನೀವು ಅದರಿಂದ ಒಂದು ನಿರಾಳವಾಗಿ ಆ ಸಂಪತ್ತನ್ನು ಅನುಭವಿಸ್ತೀರ. ಅದರಿಂದ ನಿಮಗೆ ಒಂದು ಸಮೃದ್ಧಿ ಸಿಗುತ್ತೆ, ಸಂಪತ್ತು ಸಿಗುತ್ತೆ, ಒಂದು ಸಮಾಧಾನ ಸಿಗೋ ಅಂಥ ಒಂದು ಗಿಫ್ಟ್ ಆಗಿರುತ್ತೆ. ಅದು ನಿಮ್ಮ ಇಷ್ಟು ದಿನದ ನಿಮ್ಮ ಹೋರಾಟ, ಭೂಮಿದಿರ್ಬೋದು ಅಥವಾ ಏನೋ ಒಂದು ನಿಮ್ಮದು ಹಳೆ ತಲೆಮಾರಿನ ಆಸ್ತಿ ಇರ್ಬೋದು, ಏನೋ ಇಲ್ಲಿವರೆಗೂ ನೀವು ಏನು ಸ್ಟ್ರಗಲ್ ಮಾಡ್ತಿದ್ರಿ ಅದಕ್ಕೆ ಒಂದು ಎಂಡಾಗಿ ನ್ಯೂ ಬಿಗಿನಿಂಗ್ ಆಗಿ ನಿಮಗೆ ಅದು ಅತಿ ವೇಗದಲ್ಲಿ ಕೊಡ್ತಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ನಿಮಗೆ. ಇದು ನಿಮ್ಮ ಸಂದೇಶ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರು ಈ ಶೆಲ್ನ ಸೆಲೆಕ್ಟ್ ಮಾಡಿದ್ರಿ ಅವ್ರಿಗೆ ಇದು ನೋಡಿ, ಶ್ರೀಕೃಷ್ಣ ಪರಮಾತ್ಮ ಶಂಕು ಯುದ್ಧ ಕಾಲದಲ್ಲಿ ಶಂಕು ಊದಿದಾಗೆ ಅದು ಒಳ್ಳೆ ಶಕುನ. ಅದು ಆ ಥರ ನಿಮಗೆ ಊದಿ ಹೇಳ್ತಾ ಇದ್ದಾರೆ. ಅತಿ ವೇಗದಲ್ಲಿ ಬರ್ತಾ ಇದೆ, ಒಂದು ಗಿಫ್ಟ್ ಹೊತ್ಕೊಂಡ್ ಇದ್ದಾರೆ, ಡಿವೈನ್ ಗಿಫ್ಟ್ ಅದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.